ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದ ಅಭಿವೃದ್ಧಿಗೆ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ. ಉಮೇಶ್ ಜಾಧವ್ ಮತ್ತು ನಿತಿನ್ ಗುತ್ತೇದಾರ್ ಹಾಜರಾತಿ. ಅಫಜಲಪುರ ತಾಲೂಕಿನ ಗಾಣಗಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಧರಣಿಗೆ ಮಾಜಿ ಸಂಸದ ಡಾ ಉಮೇಶ್ ಜಾಧವ್ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್ ಅವರು ಭೇಟಿ ನೀಡಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ನಾಟಿಕಾರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಧರಣಿಯ ಪ್ರಮುಖ ಉದ್ದೇಶವೆಂದರೆ ಗಾಣಗಾಪುರದ ಪ್ರಸಿದ್ಧ ಶ್ರೀ ದತ್ತಾತ್ರೇಯ ದೇವಸ್ಥಾನವನ್ನು ಕಾಶಿಯ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು. ಈ ಬಗ್ಗೆಯೇ ಸರ್ಕಾರದ ಗಮನ ಸೆಳೆಯಲು ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಮಾಜಿ ಸಂಸದ ಉಮೇಶ್ ಜಾಧವ್ ಪ್ರತಿಕ್ರಿಯೆ. ಧರಣಿ ಸ್ಥಳಕ್ಕೆ ಆಗಮಿಸಿದ ಉಮೇಶ್ ಜಾಧವ್ ಮಾತನಾಡುತ್ತಾ, ನಾವು ಎಲ್ಲರೂ ಶಿವಕುಮಾರ್ ನಾಟಿಕಾರ್ ಅವರ ನಿಷ್ಠೆಗೆ ಬೆಂಬಲ ನೀಡುತ್ತಿದ್ದೇವೆ ಎಂಬುದು ನನಗೆ ಹೆಮ್ಮೆ ಎನಿಸುತ್ತಿದೆ. ನಾಳೆ ಬೆಳಗ್ಗೆ ಜಿಲ್ಲಾಧಿಕಾರಿಯವರೊಂದಿಗೆ ಭೇಟಿಯಾಗಿ ಪೂರ್ಣ ಮಾಹಿತಿ ಪಡೆದು ದೆಹಲಿಗೆ ಹೋಗಿ ಅನುದಾನವನ್ನು ತರಲು ಪ್ರಯತ್ನಿಸುತ್ತೇವೆ. ಮೋದಿ ಸರ್ಕಾರದ ಮೂಲಕ ಇದು ಸಾಧ್ಯ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ವರ್ಣನೆ ಮಾಡ್ಕೊಳ್ಳೋದು ಸರಿಯಿಲ್ಲ. ಭಾಳ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಕೆಲಸ ಮಾಡಿದ್ವಿ. ನನಗೆ ಗೊತ್ತು, ನಿತಿನ್ ಮಾಲೀಕರು ಇಲ್ಲಿ ಚೌಡಾಪುರ ಕ್ರಾಸ್ನಾಗ ಒಂದು ಸಿಮೆಂಟ್ ಟ್ಯಾಂಕರ್ದಾಗ ಬಾಂಬೆದಿಂದ ಒಂದು 25-30 ಹೆಣ್ಮಕ್ಳು, ನಮ್ಮ ಬಂಜಾರ ಸಮಾಜ ಹೆಣ್ಮಕ್ಳು ಅದ್ರದಾಗ ಬಂದಿದ್ರು. ಬಿಸಿಲ್ದಾಗ ಬಂದು ಅಲ್ಲಿ ಕೂತಿದ್ರು ಕಟ್ಟಿ ಮ್ಯಾಗ. ಮಾಲೀಕರಿಗೆ ಫೋನ್ ಮಾಡಿದೆ, ಅವಾಗಿಂದ ಅವಾಗೆ 3-4 ಗಾಡಿ ಅರೇಂಜ್ ಮಾಡಿ ನಾವು ತೆಲಂಗಾಣಕ್ಕೆ ಕಳಿಸ್ತೀವಿ. 2.5 ವರ್ಷ ಆಮೇಲೆ ನಾವು ಕೊರೋನಾದಾಗ ಮೆಡಿಸಿನ್ ಅವೆಲ್ಲ ತಂದಿವಿ. ಅದಕ್ಕೆ ರಾಜಕೀಯ ಮಾಡಿದ್ರು, ಅವೆಲ್ಲ ರಾಜಕೀಯ ನಾವು ಅದಕ್ಕೆ ಮಾಡ್ಲಿಕ್ಕೆ ಹೋಗೋಣ. ಭಾಳ ಟೈಮ್ ಕಡಿಮೆ ಉಳಿತು. ದೊಡ್ಡ ಕಾನೂನುಗಳು ಪಾಸ್ ಮಾಡ್ಲಿಕ್ಕೆ ಜಾಸ್ತಿ ಧ್ಯಾನ ಕೊಟ್ಟರಲ್ಲಿ. ಈಗ ನಾ ಇಲ್ಲಿ ಭಾಳ ಸಲ ಬಂದಿದ್ದ ದೇವಸ್ಥಾನಕ್ಕೆ. ನಾವು ಈ ದೇವಸ್ಥಾನದ ಸಮಸ್ಯೆಗಳ ಬಗ್ಗೆ ಯಾರು ನನ್ನ ಚರ್ಚೆ ಮಾಡಲಿಲ್ಲ, ನಾನು ಮಾಡಲಿಲ್ಲ. ಯಾಕಂದ್ರೆ ಒಂದು ಸಿಸ್ಟಮ್ ನಡೆದಾಗ ಸಿಸ್ಟಮ್ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಸಿಸ್ಟಮ್ ಇರ್ತದೆ, ಗುಡಿ ಟೆಂಪಲ್ ಕಮಿಟಿ ಇವೆಲ್ಲ. ನಾವು ಯಾವ ಇದ್ರಲ್ಲಿ ತಲೆ ಹಾಕಿಲ್ಲ, ಎಂದೂ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಆದ್ರೆ ನಾವಿಲ್ಲಿ ಟೆಕ್ಸ್ಟೈಲ್ ಪಾರ್ಕ್, ಪ್ರತಾಪಾದ್ ಬಲ್ಲಿ ಟೆಕ್ಸ್ಟೈಲ್ ಪಾರ್ಕ್ 2 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಪಾರ್ಕ್ ಸ್ಯಾಂಕ್ಷನ್ ಮಾಡಿಸಿ, ಅಲ್ಲಿಂದ ಕೆಲವರು ಆಫೀಸರ್ ಬಂದಾಗ ನಾವು ಈ ಗುಡಿ ಬಗ್ಗೆ ನಮ್ಗೆ ಯಾರು ಹೇಳಿಲ್ಲ, ನಾವೇ ಅದನ್ನು ಸ್ವಯಂ ಪ್ರೇರಿತರಾಗಿ ಗುರುಕರ್ ಡಿ ಸಿ ಗುರುಕರ್ ಮತ್ತು ಭೀಮಾಶಂಕರ್ ಇಬ್ಬರು ಇದ್ರು. ನಾವು ಅಯೋನ್ಯದಾಗ ಕೂತಿ ಇಲ್ಲಿ ದೇವಸ್ಥಾನಕ್ಕೆ ಕಳಿಸಿ, ನಾವು ಗುಜರಾತ್ ಆರ್ಕಿಟೆಕ್ಟ್ ಕರೆಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ನಾಟಿಕರು ನಾವು ಕೂತಿ ಡಿಸ್ಕಸ್ ಮಾಡಿ ಪೂರ್ವ ಎಲ್ಲ ಡೆವಲಪ್ಮೆಂಟ್ ಪ್ಲಾನ್ ಮಾಡಿದ್ರು. ಆಮೇಲೆ ಅದು ಅವ್ರು ಫಾರ್ವರ್ಡ್ ಮಾಡಿದ್ರು. ಅದು ಆಯ್ತು. ಈಗ ಇಲ್ಲಿ ನಮ್ಮ ಕಾಶಿ ಅಂತ ಒಂದು ಕಾರಿಡಾರ್ ಆಗಬೇಕು. ಇಲ್ಲಿ ನಮ್ಮ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಇಡೀ ದೇಶದಿಂದ ಜನರು ಬರ್ತಾರೆ. ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ನಾವು ಇಲ್ಲಿ ನಮ್ಮ ದೇವೇಂದ್ರ ಫಡ್ನವೀಸ್ ಅವರು ಬಂದು ಹೋಗ್ಯಾರ, DK ಶಿವಕುಮಾರ್ ಬಂದು ಹೋಗ್ಯಾರ. ಪ್ರತಿಯೊಬ್ಬರು ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಸಾಮಾನ್ಯ ವ್ಯಕ್ತಿನೂ ಬರ್ತಾನೆ, VVIPನೂ ಬರ್ತಾರೆ. ನಮ್ಗೆ ಫೋನ್ ಮಾಡ್ತಾರ, ಸರ್ ನಮಗೆ ಹಿಂಗೆ ಗುಡಿಗೆ ಹೋಗೋದದ. ನಾವು ನಮ್ಮ BB ಪಾಟೀಲ್ ಜೈರಾಬಾದ್ ಅಲ್ಲಿ ನಾವು ಆಫೀಸ್ಗೆ ಫೋನ್ ಮಾಡ್ತೀವಿ, ಒಳಗೆ ಆಶೀರ್ವಾದ ತಗೊಂಡು ಹೋಗ್ಬಿಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಗುಲ್ಬರ್ಗ ಯಾಕೆ ಇವತ್ತು ಫೇಮಸ್ ಅದ ಜಗತ್ನಾಗ ಅಂದ್ರೆ, ಗುಲ್ಬರ್ಗದಾಗ ಗಾಣಗಾಪುರ ದತ್ತ ಮಹಾರಾಜ ಗುಡಿ ಇದು ಪ್ರತಿಯೊಬ್ಬರು ಗುಲ್ಬರ್ಗ ಕೂತಿದ್ದಾರೆ. ಇದನ್ನ ನೀವೆಲ್ಲರೂ ಹೇಳಿ, ಇವತ್ತು ನಾಟಿಕರ್ ಎಲ್ಲರೂ ಹೇಳಿ. ಶಿವಕುಮಾರ್ ನಾಟಿಕಾರ್ ಅವರ ಬೇಡಿಕೆಗಳು. ಶಿವಕುಮಾರ್ ನಾಟಿಕಾರ್ ಅವರು ತಮ್ಮ ಬೇಡಿಕೆಗಳನ್ನು ಮಾಜಿ ಸಂಸದ ಉಮೇಶ್ ಜಾಧವ್ ಅವರ ಮುಂದೆ ವಿವರವಾಗಿ ಪ್ರಸ್ತಾಪಿಸಿದರು. ದೇವಸ್ಥಾನದ ಮೂಲಸೌಕರ್ಯ, ಪ್ರವಾಸೋದ್ಯಮ ಅಭಿವೃದ್ಧಿ, ರಸ್ತೆ ಸಂಪರ್ಕ ಮತ್ತು ಶುದ್ಧತೆಯ ಮೇಲೂ ಗಮನ ಹರಿಸಲು ಆಗ್ರಹಿಸಿದರು. ಜಾತ್ಯತೀತವಾಗಿ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಆಗ್ತಾ ಇದೆ. ಇವತ್ತು ಮಾಜಿ ಸಂಸದರಾದಂತ ಜಾಧವ್ ಸಾಹೇಬರು ಮುಂದೆ ನಮ್ಮ ಬೇಡಿಕೆಗಳನ್ನ ಬಹಳ ಗಂಭೀರವಾಗಿ ಇಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಇವತ್ತು ನಿತಿನ್ ಗುತ್ತೇದಾರ್ ಅವರು ಮತ್ತು ಅವ್ರ ಮೇಲೆ ಬಿಜೆಪಿ ಪಕ್ಷದಲ್ಲಿ ನಾಯಕರಾಗಿರೋದ್ರಿಂದ ಬಹಳ ಜವಾಬ್ದಾರಿನೂ ಕೂಡ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರ ಕರ್ತವ್ಯನೂ ಕೂಡ ಬಹಳ ಇದೆ.
ಯಾಕೆಂದ್ರೆ ಸುಮಾರು 550 ವರ್ಷಗಳಕ್ಕಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿರುವಂತ ಈ ದೇವಲ್ ಗಣಗಾಪುರದ ದತ್ತ ಮಹಾರಾಜರ ಈ ಪುಣ್ಯಭೂಮಿ ಏನಿದೆಯಲ್ಲ, ಇದನ್ನ ಅಭಿವೃದ್ಧಿ ಎಂದೋ ಕಾಣಬೇಕಾಗಿತ್ತು. ಕಾರಣಾಂತರಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ಒಮ್ಮತ ಇಲ್ಲದ ಸಲುವಾಗಿ ಅಭಿವೃದ್ಧಿಯನ್ನ ಕಂಡಿಲ್ಲ ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ. ಹಾಗಾಗಿ ಈಗಾದರೂ ಕೂಡ ಮುಂದಿನ ದಿನಮಾನದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಹೆಸರುವಾಸಿಯಾದಂತ ಗಣಗಾಪುರ ದತ್ತ ಮಹಾರಾಜರ ಈ ದೇವಸ್ಥಾನ ಏನಿದೆಯಲ್ಲ, ಇದನ್ನ ಸಮಗ್ರ ಅಭಿವೃದ್ಧಿಯನ್ನ ಆಗಬೇಕು. ಇವತ್ತು ಉತ್ತರ ಭಾರತದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದ ಏನು ಕಾರಿಡಾರ್ ಮಾದರಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಅದೇ ತೆರನಾಗಿ ಈ ದಕ್ಷಿಣ ಭಾರತದಲ್ಲಿ ಗಣಗಾಪುರ ಅನ್ನೋದು ದಕ್ಷಿಣ ಭಾರತದ ಕಾಶಿ ಅಂತೇಳಿ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲಿ ಎಂತ ಪರಿಸ್ಥಿತಿ ಇದೆ ಅಂದ್ರೆ, ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ, ಇವತ್ತು ಶೌಚಾಲಯಗಳು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಒದ್ದಾಡುವಂತ ಪರಿಸ್ಥಿತಿ. ಇಟ್ಟು ಸಮೃದ್ಧವಾಗಿ ಹರಿಯುವಂತ ಭೀಮಾ ನದಿ ಏನಿದೆಯಲ್ಲ, ಇಷ್ಟೆಲ್ಲ ನೀರು ಹರಿಯುತ್ತದೆ, ಆದ್ರೆ ಇವತ್ತು ಒಂದು ಸ್ವಚ್ಛವಾಗಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅದರ ಜೊತೆಗೆ ಇವತ್ತು ಹುಣ್ಣಿಮೆ ದಿವಸ, ಹಬ್ಬದ ದಿವಸ ಲಕ್ಷಾಂತರ ಜನ ಭಕ್ತರು ಇವತ್ತು ಸುಮಾರು ರಾಜ್ಯದಿಂದ, ಬೇರೆ ಬೇರೆ ರಾಜ್ಯಗಳಿಂದ ಏನು ಬರ್ತಾರಲ್ಲ, ಇವತ್ತಿಗೂ ಕೂಡ ಅವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಹೀಗೆ ಹಲವಾರು ರೀತಿಯಿಂದ ಸಮಸ್ಯೆಗಳಿಗೆ ಹಿಂದುಳಿದಿದೆ. ಎಲ್ಲರೂ ಕೆಲವೊಂದು ಜನ ಏನು ಮಾತಾಡ್ತಾ ಇದ್ದೀರಂದ್ರ, ಗಣಗಾಪುರದಾಗೆ ಒಮ್ಮತ ಇಲ್ಲ, ಒಬ್ರಿಗೊಬ್ರು ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕುಂಠಿತ ಮಾಡ್ತಾರೆ ಅಂತಕ್ಕಂಥ ಮನಸ್ಥಿತಿಯನ್ನ ಮೊದಲು ನಾನು ಕೂಡ ಹಂಗೇನೆ ಅನ್ಕೊಂಡಿದ್ದೆ. ಇಲ್ಲ, ಗಣಗಾಪುರದಾಗ ಒಗ್ಗಟ್ಟಿರ್ಲಾರ ಸಲುವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ. ಇಲ್ಲಿ 3 ದಿನ ಸಹಿತ ಬಂದು ಕೂತಾಗ ಒಬ್ರು ಕೂಡ ಅಪಸ್ವರ ಮಾತನಾಡಿಲ್ಲ. ಎಲ್ಲರೂ ಯಾವುದೇ, ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಮತ್ತೆ ಎಲ್ಲ ಸಮಾಜದ ಬಂಧುಗಳು, ಮುಸಲ್ಮಾನ್